ಅಸ್ಸಾಂ ರಾಜ್ಯದ ದಿಮ್ಹಸಾವೋ ಜಿಲ್ಲೆಯ ಅಕ್ರಮ ಕಲ್ಲಿದ್ದಲು ಗಣಿಗಾರಿಕೆಯಲ್ಲಿ ಮಣ್ಣು ಜರಿದು ನೀರು ತುಂಬಿ ಆದ ದುರಂತದಲ್ಲಿನ ಇನ್ನೂ 3 ಮೃತದೇಹಗಳು ಇಂದು ಪತ್ತೆಯಾಗಿದೆ. ಶನಿವಾರ ಈ 3 ಶವ ತೆಗೆಯಲಾಗಿದೆ. ಭಾರತೀಯ ಸೇನಾ ತುಕಡಿ, ನೌಕಾಪಡೆಯವರು, ದೇಶೀಯ ವಿಪತ್ತು ನಿರ್ವಹಣಾ ಪಡೆಯವರು, ರಾಜ್ಯ ವಿಪತ್ತು ನಿರ್ವಹಣಾ ತಂಡದವರು ಕಳೆದ 6 ದಿನಗಳಿಂದ ರಕ್ಷಣಾ ಕಾರ್ಯಾಚರಣೆಯಲ್ಲಿ ತೊಡಗಿಕೊಂಡಿದ್ದಾರೆ. ಗಣಿಯಲ್ಲಿ ಸಿಕ್ಕಿದ 9 ಜನರಲ್ಲಿ ಯಾರೊಬ್ಬರನ್ನು ರಕ್ಷಿಸಲು ಸಾಧ್ಯವಾಗಿಲ್ಲ. ಬುಧವಾರ ನೇಪಾಳದ ಒಬ್ಬರ ಮತ್ತು ಶನಿವಾರ 3 ಕಾರ್ಮಿಕರ ಶವವನ್ನು ಹೊರತೆಗೆಯಲು ಮಾತ್ರ ಸಾಧ್ಯವಾಗಿದೆ. ಉಮರಂಗದ ಬಳಿಯ ಈ ಗಣಿಯಲ್ಲಿ ಮಣ್ಣು ಕುಸಿದು ನೀರು ತುಂಬಿಕೊಂಡಿದ್ದರಿಂದ ಕಾರ್ಮಿಕರು ಸಿಕ್ಕಿಕೊಂಡಿದ್ರು. ಉಳಿದವರು ಬದುಕಿರುವ ಸಾಧ್ಯತೆ ಕ್ಷೀಣವಾಗಿದೆ. ಇಂದು ಸಿಕ್ಕ ಮೃತದೇಹಗಳಲ್ಲಿ ಲೈಜೆನ್ ಮಗೇರ್ ಸ್ಥಳೀಯ ಎಂದು ಗುರುತು ಹಿಡಿಯಲಾಗಿದೆ. 2 ಮೃತದೇಹಗಳ ಗುರುತು ಪತ್ತೆ ಮಾಡಬೇಕಾಗಿದೆ.